ಕರ್ಣ ಕನ್ನಡ ಕಿರುತೆರೆಯಲ್ಲಿ ಸದ್ದು ಮಾಡಿದ ಧಾರಾವಾಹಿ. ಜೀ ಕನ್ನಡದಲ್ಲಿ ಪ್ರಸಾರ ಪ್ರಾರಂಭಿಸಿದ ದಿನದಿಂದಲೇ TRP ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡು ಈ ಧಾರಾವಾಹಿ ಬಂದಿದೆ. ಕಳೆದ ಹಲವು ವಾರಗಳಿಂದ ನಂಬರ್ 1 ಸ್ಥಾನವನ್ನೇ ಅಲಂಕರಿಸಿಕೊಂಡು ಬಂದ ಧಾರಾವಾಹಿ ಅದ್ಯಾಕೋ ಜನರಿಗೆ ಬೇಸರ ಮೂಡಿಸಿದಂತಿದೆ. ಏನೋ ಒಂಚೂರು ಏರುಪೇರಾಗಿದೆ ಅಂದರೆ 2ನೇ ಸ್ಥಾನಕ್ಕೆ ತಳ್ಳಲ್ಪಡಬೇಕಾಗಿತ್ತು. ಆದರೆ ಕರ್ಣನನ್ನು ಜನ TRP ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ತಳ್ಳಿದ್ದಾರೆ. ಮೊದಲ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಕಾಣಿಸಿಕೊಂಡರೆ 2ನೇ ಸ್ಥಾನಕ್ಕೆ ಅಣ್ಣಯ್ಯ ಬಂದು ಕೂತಿದೆ. ಇನ್ನು ಮೊದಲ ಸ್ಥಾನ ಕಳೆದುಕೊಂಡಿರುವ ಕರ್ಣನಿಗೆ 3ನೇ ಸ್ಥಾನ. ಹಾಗಾದರೆ ಕರ್ಣ TRP ರೇಸ್ನಲ್ಲಿ ಹಿಂದೆ ಉಳಿಯಲು ಕಾರಣವೇನು? ಕಥೆಯಲ್ಲಿ ಅಷ್ಟೇನು ಬದಲಾಗಿಲ್ಲ. ಜನರ ಕ್ಯೂರಿಯಾಸಿಟಿಯನ್ನು ಉಳಿಸಿಕೊಳ್ಳುವಲ್ಲಿ ನಿರ್ದೇಶಕರು ಹಿಂದೆ ಬಿದ್ದಿಲ್ಲ. ಆದರೆ ರಿಯಾ ಮತ್ತು ಸಂಜಯ್ ಪ್ರೇಮ ಕಥೆಯೊಂದು ವೀಕ್ಷಕರಿಗೆ ಕಿರಿಕಿರಿ ಮಾಡಿರುವ ಹಾಗಿದೆ. ಹೀಗಾಗಿಯೇ TRP ಸ್ಥಾನ ಕುಸಿದಿರಬೇಕು ಅನ್ನೋದು ಒಂದು ವಾದವಾದರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯ ಬೆಳವಣಿಗೆಗಳು ವೀಕ್ಷಕರಿಗೆ ಮೆಚ್ಚುಗೆಯಾಗಿದ್ದು ಅಲ್ಲಿ ವೀಕ್ಷಕರ ಸಂಖ್ಯೆ ಏರಿಕೆಯಾದ ಕಾರಣದಿಂದ ಕರ್ಣನಿಗೆ ಸಮಸ್ಯೆಯಾಯಿತು ಅನ್ನಲಾಗಿದೆ. ಒಂದು ವಾರಕ್ಕೆಲ್ಲ ಹೀಗೆ ಏರುಪೇರಾದರೆ ಪರವಾಗಿಲ್ಲ. ಇನ್ನು ಈ ವಾರ ಅಂದರೆ ಏಪ್ರಿಲ್ 9ರಂದು ಬಿಡುಗಡೆಯಾಗಲಿರುವ ಮತ್ತೊಂದು ವಾರದ TRP ಪಟ್ಟಿಯಲ್ಲೂ ಕರ್ಣನ ಸ್ಥಾನ ಸುಧಾರಿಸಿಕೊಳ್ಳದೆ ಹೋದರೆ ಟೀಮ್ ಕರ್ಣಗೆ ಸಂಕಷ್ಟದ ದಿನಗಳು ಮುಂದಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಕರ್ಣ ಕನ್ನಡ ಕಿರುತೆರೆಯಲ್ಲಿ ಸದ್ದು ಮಾಡಿದ ಧಾರಾವಾಹಿ. ಜೀ ಕನ್ನಡದಲ್ಲಿ ಪ್ರಸಾರ ಪ್ರಾರಂಭಿಸಿದ ದಿನದಿಂದಲೇ TRP ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡು ಈ ಧಾರಾವಾಹಿ ಬಂದಿದೆ. ಕಳೆದ ಹಲವು ವಾರಗಳಿಂದ ನಂಬರ್ 1 ಸ್ಥಾನವನ್ನೇ ಅಲಂಕರಿಸಿಕೊಂಡು ಬಂದ ಧಾರಾವಾಹಿ ಅದ್ಯಾಕೋ ಜನರಿಗೆ ಬೇಸರ ಮೂಡಿಸಿದಂತಿದೆ. ಏನೋ ಒಂಚೂರು ಏರುಪೇರಾಗಿದೆ ಅಂದರೆ 2ನೇ ಸ್ಥಾನಕ್ಕೆ ತಳ್ಳಲ್ಪಡಬೇಕಾಗಿತ್ತು. ಆದರೆ ಕರ್ಣನನ್ನು ಜನ TRP ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ತಳ್ಳಿದ್ದಾರೆ. ಮೊದಲ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಕಾಣಿಸಿಕೊಂಡರೆ 2ನೇ ಸ್ಥಾನಕ್ಕೆ ಅಣ್ಣಯ್ಯ ಬಂದು ಕೂತಿದೆ. ಇನ್ನು ಮೊದಲ ಸ್ಥಾನ ಕಳೆದುಕೊಂಡಿರುವ ಕರ್ಣನಿಗೆ 3ನೇ ಸ್ಥಾನ. ಹಾಗಾದರೆ ಕರ್ಣ TRP ರೇಸ್ನಲ್ಲಿ ಹಿಂದೆ ಉಳಿಯಲು ಕಾರಣವೇನು? ಕಥೆಯಲ್ಲಿ ಅಷ್ಟೇನು ಬದಲಾಗಿಲ್ಲ. ಜನರ ಕ್ಯೂರಿಯಾಸಿಟಿಯನ್ನು ಉಳಿಸಿಕೊಳ್ಳುವಲ್ಲಿ ನಿರ್ದೇಶಕರು ಹಿಂದೆ ಬಿದ್ದಿಲ್ಲ. ಆದರೆ ರಿಯಾ ಮತ್ತು ಸಂಜಯ್ ಪ್ರೇಮ ಕಥೆಯೊಂದು ವೀಕ್ಷಕರಿಗೆ ಕಿರಿಕಿರಿ ಮಾಡಿರುವ ಹಾಗಿದೆ. ಹೀಗಾಗಿಯೇ TRP ಸ್ಥಾನ ಕುಸಿದಿರಬೇಕು ಅನ್ನೋದು ಒಂದು ವಾದವಾದರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯ ಬೆಳವಣಿಗೆಗಳು ವೀಕ್ಷಕರಿಗೆ ಮೆಚ್ಚುಗೆಯಾಗಿದ್ದು ಅಲ್ಲಿ ವೀಕ್ಷಕರ ಸಂಖ್ಯೆ ಏರಿಕೆಯಾದ ಕಾರಣದಿಂದ ಕರ್ಣನಿಗೆ ಸಮಸ್ಯೆಯಾಯಿತು ಅನ್ನಲಾಗಿದೆ. ಒಂದು ವಾರಕ್ಕೆಲ್ಲ ಹೀಗೆ ಏರುಪೇರಾದರೆ ಪರವಾಗಿಲ್ಲ. ಇನ್ನು ಈ ವಾರ ಅಂದರೆ ಏಪ್ರಿಲ್ 9ರಂದು ಬಿಡುಗಡೆಯಾಗಲಿರುವ ಮತ್ತೊಂದು ವಾರದ TRP ಪಟ್ಟಿಯಲ್ಲೂ ಕರ್ಣನ ಸ್ಥಾನ ಸುಧಾರಿಸಿಕೊಳ್ಳದೆ ಹೋದರೆ ಟೀಮ್ ಕರ್ಣಗೆ ಸಂಕಷ್ಟದ ದಿನಗಳು ಮುಂದಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ.